मेरे पार्ट की यादगार सार्वभौम सारी दुनिया में यादगार मंदिरों में रखा हुआ है। ನನ್ನ ಪಾತ್ರದ ನೆನಪಾರ್ಥವನ್ನ ಸಾರ್ವಭೌಮ ಇಡೀ ಜಗತ್ತಿನಲ್ಲಿ ನೆನಪಾರ್ಥ ಮಂದಿರಗಳಲ್ಲಿ ಇಡಲಾಗಿದೆ. कि मैं जो भी पार्ट बजाता हूँ, मैं जो हूँ जैसा हूँ, ನಾನು ಏನೇ ಪಾತ್ರವನ್ನ ಮಾಡಿದ್ರೂ ನಾನು ಯಾರಾಗಿದ್ದೀನಿ, ನಾನು ಯಾವ ರೀತಿ ಆಗಿದ್ದೀನಿ, उसको कोई बिरले बच्चे हैं ಅವ್ರನ್ನ ಕೆಲವು ಮಕ್ಕಳು ಆಗಿದ್ದಾರೆ, जो पहचानते हैं ಯಾರು ಗುರುತಿಸ್ತಾರೆ. और कभी भी अपोजिशन नहीं करते हैं। ಯಾವತ್ತೂ ಅಪೋಸಿಷನ್ ಮಾಡೋದಿಲ್ಲ. तो वो बात तुम समझाते ही नहीं हो। ಆ ಮಾತನ್ನ ನೀವು ತಿಳಿಸಿ ಹೇಳೋದೇ ಇಲ್ಲ. क्या ಏನು क्या नहीं समझाते हो? ಏನ್ ತಿಳಿಸೋದಿಲ್ಲ. है जो प्रैक्टिकल में पार्ट बजाने वाला बाप है, ಯಾರು ಪ್ರಾಕ್ಟಿಕಲ್ನಲ್ಲಿ ಪಾತ್ರವನ್ನ ಮಾಡುವಂತ ತಂದೆ ಆಗಿದ್ದಾರೆ, अभी है या नहीं है? ಈಗ ಇದಾರೋ ಇಲ್ವೋ. प्रैक्टिकल माने शरीर के साथ, ಪ್ರಾಕ್ಟಿಕಲ್ ಅಂದ್ರೆ ಶರೀರದ ಸಹಿತವಾಗಿ, शरीर की कर्मेंद्रियों के साथ पार्ट बजा रहा है। ಶರೀರದ ಕರ್ಮೇಂದ್ರಿಯಗಳ ಸಹಿತವಾಗಿ ಪಾತ್ರವನ್ನ ಮಾಡ್ತಾ ಇದ್ದಾರೆ. उस बाप की पहचान तुम देते ही नहीं हो। ಆ ತಂದೆಯ ಪರಿಚಯವನ್ನ ನೀವು ಕೊಡೋದೇ ಇಲ್ಲ. दुनिया भर की तिक 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 करते रहते। ಇಡೀ ಪ್ರಪಂಚದ ಬಗ್ಗೆ ಮಾತನಾಡ್ತಾನೆ ಇರ್ತೀರಾ. बाबा को ये बहुत फीलिंग आती है, बाप रे 80 साल हो गए समझाते समझाते। ಬಾಬನಿಗೆ ತುಂಬಾನೇ ಫೀಲಿಂಗ್ ಆಗುತ್ತೆ, ತುಂಬಾನೇ ದುಃಖ ಆಗುತ್ತೆ. 80 ವರ್ಷಗಳು ಆಗೋಯ್ತು ತಿಳಿಸ್ತಾ है और 80 साल होने के बावजूद भी जो बात समझने की है, 80 ವರ್ಷಗಳ ನಂತರನೂ ಸಹ ಯಾವ ಮಾತನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆಯೋ, और समझकर जो दूसरों को समझाने की है, ಅರ್ಥ ಮಾಡ್ಕೊಂಡೇನು ಬೇರೆಯವರಿಗೆ ಅರ್ಥ ಪಡಿಸ್ಬೇಕಾಗಿದೆಯೋ, वो बात बच्चे आज तक भी नहीं समझाते। ಆ ಮಾತನ್ನ ಮಕ್ಕಳು ಇದುವರೆಗೂ ಸಹ ತಿಳಿಸಿ ಹೇಳೋದೇ ಇಲ್ಲ. दुनिया भर की भाग दौड़ करते हैं, ये प्रदर्शनी कर, ये मेला कर, ये कॉन्फ्रेंस कर, इधर जाओ उधर जाओ, यहाँ भागो वहाँ भागो। ಪ್ರಪಂಚದಾದ್ಯಂತ ಓಡಾಡ್ತಾನೆ ಇರ್ತಾರೆ. ಈ ಪ್ರದರ್ಶನ ಮಾಡಬೇಕು, ಈ ಮೇಳೆಯನ್ನ ಮಾಡಬೇಕು, ಈ ಕಾನ್ಫರೆನ್ಸ್ನ ಮಾಡಬೇಕು, ಇಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋಗಬೇಕು, ಇಲ್ಲಿ ಓಡೋಗೋದು, ಅಲ್ಲಿ ಓಡೋಗೋದು. ये वाचा चलाओ वो वाचा चलाओ, ಈ ವಾಚನ ನುಡಿಸ್ರಿ, ಆ ವಾಚನ ನುಡಿಸ್ರಿ. अपना प्रभाव बैठा देते हैं। ತಮ್ಮ ಪ್ರಭಾವವನ್ನ ಸ್ಥಾಪಿಸುತ್ತಾರೆ. क्या समझने वाली आत्माओं के ऊपर अपना सिक्का जमा देते हैं। ಅರ್ಥ ಮಾಡಿಕೊಳ್ಳುವ ಆತ್ಮಗಳ ಮೇಲೆ ತಮ್ಮ ಪ್ರಭಾವವನ್ನ ಹೇರುತ್ತಾರೆ. लेकिन जिस बाप का परिचय देना चाहिए, जिस बाप के प्रभाव में लाना चाहिए, ಆದ್ರೆ ಯಾವ ತಂದೆಯ ಪರಿಚಯವನ್ನ ಕೊಡಬೇಕಾಗಿದೆಯೋ, ಯಾವ ತಂದೆಯ ಪ್ರಭಾವದಲ್ಲಿ ತರಬೇಕಾಗಿದೆಯೋ, उस बाप का परिचय वो समझाने नहीं देते हैं। ಆ ತಂದೆಯ ಪರಿಚಯವನ್ನ, ಆ ಅರ್ಥಪಡಿಸುವಿಕೆಯನ್ನ ತಿಳಿಸೋದಿಲ್ಲ. जब भी बाबा रहते हैं, बाबा आया है ना, ಯಾವಾಗ ಬಾಬಾ ಇರ್ತಾರೆ, ಬಾಬಾ ಬಂದಿದ್ದಾರೆ ಅಲ್ವಾ, है आया है या चला गया? ಬಂದಿದಾರ ಅಥವಾ ಹೋಗಿದಾರ? आया है, ಬಂದಿದಾರ. किस लिए आया है? ಯಾತಕ್ಕೋಸ್ಕರ ಬಂದಿದ್ದಾರೆ? अरे आने का कोई मकसद है बाबा का? ಬಾಬಾ ಬಂದಿರೋದಕ್ಕೆ ಏನಾದ್ರೂ ಉದ್ದೇಶ ಇದೆನಾ? किस लिए आया है? ಯಾತಕ್ಕೋಸ್ಕರ ಬಂದಿದ್ದಾರೆ? नई दुनिया बनाने के लिए आया है। ಹೊಸ ಜಗತ್ತನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ. दुनिया में भी कोई व्यक्ति होता है, काम शुरू करता है, ಜಗತ್ನಲ್ಲೂ ಸಹ ಯಾವುದೇ ವ್ಯಕ್ತಿ ಇರ್ತಾರೆ, ಕಾರ್ಯವನ್ನ ಆರಂಭ ಮಾಡ್ತಾರೆ, काम पूरा करता है, ಕೆಲಸವನ್ನ ಪೂರ್ತಿ ಮಾಡ್ತಾರೆ, तो उसको श्रेष्ठ माना जाता है।
ಅವರಿಗೆ ಶ್ರೇಷ್ಠ ಅಂತ ಹೇಳಲಾಗುತ್ತೆ. एक बार काम शुरू कर दिया तो उसको बीच में अधूरा छोड़ता नहीं. ಒಂದ್ಸಲ ಕೆಲಸವನ್ನ ಆರಂಭ ಮಾಡಿದ್ರು ಅಂದ್ರೆ ಅದನ್ನ ಮಧ್ಯದಲ್ಲಿ ಮತ್ತೆ ಬಿಡೋದಿಲ್ಲ. और जो बीच में अधूरा काम छोड़ करके चले जाते हैं उनको हिम्मतहीन माना जाता है. ಮಧ್ಯದಲ್ಲಿ ಅಂದ್ರೆ ಕೆಲಸವನ್ನ ಅರ್ಧದಲ್ಲೇ ಯಾರು ಬಿಟ್ಟು ಹೋಗ್ತಾರೆ ಅವರಿಗೆ ಧೈರ್ಯಹೀನರು ಅಂತ ಹೇಳಲಾಗುತ್ತಾ, कायर माना जाता है ಹೇಡಿ ಅಂತ या ಹೇಳಲಾಗುತ್ತಾ, श्रेष्ठ माना जाता है. ಅಥವಾ ಶ್ರೇಷ್ಠ ಅಂತ ಹೇಳಲಾಗುತ್ತಾ? कायर मानते. ಹೇಡಿ ಅಂತ ಹೇಳಲಾಗುತ್ತೆ. तो बाप तो आया है ना, ತಂದೆ ಅಂತೂ ಬಂದಿದ್ದಾರೆ ಅಲ್ವಾ? है जिस कार्य से आया है वो काम पूरा करके जाएगा. ಯಾವ ಕಾರ್ಯದ ಉದ್ದೇಶದಿಂದ ಬಂದಿದ್ದಾರೆ ಆ ಕಾರ್ಯವನ್ನ ಪೂರ್ತಿ ಮಾಡಿ ಹೋಗ್ತಾರಾ या बीच में चला जाएगा, ಅಥವಾ ಮಧ್ಯದಲ್ಲೇ ಹೋಗ್ಬಿಡ್ತಾರಾ? है पूरा करके जाएगा. ಪೂರ್ತಿ ಮಾಡಿ ಹೋಗ್ತಾರೆ. बहुत वो बेचारा भटका हुआ बोलता है. ತುಂಬಾನೇ ಆ ಬಡಪಾಯಿ ಅಲ್ದಾಡಿರೋ ಅಂತವ್ರು ಹೇಳ್ತಾರೆ. क्या ಬಾಬಾ ಹೇಳ್ತಿದ್ರೆ ತುಂಬಾನೇ ಅಲ್ದಾಡಿರುವಂತ ಬಡಪಾಯಿ ಹೇಳ್ತಾರೆ. ಏನು? वो कौन ಯಾರು? है? वो कह के किसकी तरफ इशारा किया? ಅವರು ಅಂತ ಹೇಳಿ ಯಾರ ಕಡೆ ಸಿಗ್ನಲ್ ಮಾಡಿದ್ರು? वो बहुत बेचारा भटका हुआ बोलता है. ಆ ಬಡಪಾಯಿ ಯಾರು ತುಂಬಾನೇ ಅಲ್ದಾಡಿದ್ದಾರೆ ಅವ್ರು ಹೇಳ್ತಾರೆ. वो ಅವರು किसकी तरफ इशारा किया? ಯಾರ ಕಡೆ ಸನ್ನೆ ಮಾಡಿದ್ರು? है आने वाले पार्ट की तरफ इशारा किया. ಬರುವಂತಹ ಪಾತ್ರದ ಕಡೆ ಸನ್ನೆ ಮಾಡಿದ್ರು. जो बाप का पार्ट है ಯಾವುದು ತಂದೆಯ ಪಾತ್ರ ಆಗಿದೆಯೋ वो बेचारा इस संगम युगी शूटिंग पीरियड में भी बहुत भटका हुआ है. ಆ ಬಡಪಾಯಿ ಆಗಿರುವಂತ ತಂದೆ ಸಂಗಮಯುಗಿ ಶೂಟಿಂಗ್ ನಲ್ಲೂ ಸಹ ತುಂಬಾನೇ ಅಲ್ದಾಡಿದ್ದಾರೆ. और 63 जन्मों में भी इस दुनिया में बहुत भटका हुआ है. 63 ಜನ್ಮಗಳಲ್ಲೂ ಸಹ ಈ ಜಗತ್ತಿನಲ್ಲಿ ತುಂಬಾನೇ ಅಲ್ದಾಡಿದ್ದಾರೆ. इस झूठी दुनिया की बहुत टक्करें झेला हुआ है. ಈ ಸುಳ್ಳಿನ ಜಗತ್ತಿನ ತುಂಬಾನೇ ಸಂಘರ್ಷವನ್ನ ಸಹಿಸಿಕೊಂಡಿದ್ದಾರೆ. जो सत्य होगा वो सत्य असत्य से टक्कर लेगा या नहीं लेगा? ಯಾರು ಸತ್ಯ ಆಗಿರ್ತಾರೆ ಅವರು ಅಸತ್ಯದ ಜೊತೆ ಸಂಘರ್ಷ ಮಾಡ್ತಾರೋ ಇಲ್ವೋ? है लेगा. ಮಾಡ್ತಾರೆ. भारत खंड सत्य खंड है, ಭಾರತ ಖಂಡ ಸತ್ಯಖಂಡ ಆಗಿದೆ, अविनाशी खंड है. ಅವಿನಾಶಿ ಖಂಡ ಆಗಿದೆ. तो यहाँ हिस्ट्री देख लो. ಇಲ್ಲಿ ಇತಿಹಾಸವನ್ನ ನೋಡಿ. विनाशी खंडों से आए हुए इतने अत्याचारियों ने कितने आक्रमण किए. ವಿನಾಶಿ ಖಂಡಗಳಿಂದ ಬಂದಿರುವಂತಹ ಅತ್ಯಾಚಾರಿಗಳು ಎಷ್ಟೊಂದು ಆಕ್ರಮಣವನ್ನ ಮಾಡಿದ್ರು. किए या नहीं किए? ಮಾಡಿದ್ರೋ ಇಲ್ವೋ? उनसे भारतवासियों ने टक्कर ली या नहीं ली? ಅವ್ರ ಜೊತೆ ಭಾರತವಾಸಿಗಳು ಸಂಘರ್ಷ ಮಾಡಿದ್ರೋ ಇಲ್ವೋ? और जन जन्मांतर टक्कर लेते रहे ಮತ್ತೆ ಜನ್ಮ ಜನ್ಮಾಂತರದಲ್ಲೂ ಸಂಘರ್ಷ ಮಾಡಿದ್ರ या नहीं लेते रहे? ಅಥವಾ ಇಲ್ವಾ? उन भारतवासियों में नंबरवार होंगे या एक जैसे होंगे? ಆ ಭಾರತವಾಸಿಗಳಲ್ಲೂ ನಂಬರ್ ವಾರ್ ಆಗಿರ್ತಾರ ಅಥವಾ ಒಂದೇ ಸಮಾನ ಆಗಿರ್ತಾರ? कोई अव्वल नंबर भी तो होगा. ಅದ್ರಲ್ಲಿ ಯಾರಾದ್ರೂ ಅಬ್ಬಲ್ ನಂಬರ್ನಲ್ಲೂ ಯಾರಾದ್ರೂ ಇರ್ಬೇಕಲ್ವಾ? तो सबसे ज्यादा टक्कर कौन लेगा? ಎಲ್ಲದಕ್ಕಿಂತ ಹೆಚ್ಚು ಸಂಘರ್ಷ ಮಾಡಿರೋರು ಯಾರಾಗಿರ್ತಾರೆ? है अव्वल नंबर ही लेगा. ಯಾರು ಅಬ್ಬಲ್ ನಂಬರ್ನಲ್ಲಿ ಆಗಿರ್ತಾರೆ ಅವರೇ ಹೆಚ್ಚು ಸಂಘರ್ಷ ಮಾಡಿರ್ತಾರೆ. तो वो बेचारा बहुत भटका हुआ बोलता है. ಹಾಗಾಗಿ ಆ ಬಡಪಾಯಿ ಆಗಿರೋರು ತುಂಬಾನೇ ಅಲ್ದಾಡಿದ್ದಾರೆ. ಅವ್ರು ಹೇಳ್ತಾರೆ, मैं जानता हूँ ನನಗ್ ಗೊತ್ತಿದೆ
क्या? ಏನು? मैं जानता हूँ कि ये बच्चियाँ जाती हैं, समझाती हैं, ನನಗೆ ಗೊತ್ತಿದೆ, ಈ ಕುಮಾರಿಯರು ಹೋಗಿ ತಿಳಿಸ್ತಾರೆ, ಅರ್ಥಪಡಿಸ್ತಾರೆ. परंतु कोई को भी पूरा ज्ञान का तीर लगता ही नहीं है. ಆದರೆ ಯಾರಿಗೂ ಸಹ ಪೂರ್ತಿಯಾಗಿ ಜ್ಞಾನದ ಬಾಣ ನಾಟೋದೇ ಇಲ್ಲ. क्यों नहीं लगता ಯಾಕೆ ನಾಟೋದಿಲ್ಲ? है? जिस युक्ति से समझाना चाहिए उस युक्ति से समझाती नहीं. ಯಾವ ಯುಕ್ತಿಯಿಂದ ತಿಳಿಸ್ಬೇಕಾಗಿದೆಯೋ ಆ ಯುಕ್ತಿಯಿಂದ ತಿಳಿಸೋದೇ ಇಲ್ಲ. तो ज्ञान का तीर लगता ही नहीं. ಹಾಗಾಗಿ ಜ್ಞಾನದ ಬಾಣ ಏನಿದೆಯೋ ಅದು ನಾಟೋದೇ ಇಲ್ಲ, ತಗಲೋದೇ ಇಲ್ಲ. और ये ज्ञान का तीर लगाना तो बहुत सहज है, ಇನ್ನು ಈ ಜ್ಞಾನದ ಬಾಣ ನಾಟೋದು ತುಂಬಾನೇ ಸಹಜವಾಗಿದೆ, बिल्कुल सहज. ತುಂಬಾನೇ ಸಹಜ ಆಗಿದೆ. क्या ಏನು? 2-4 दिन से बाबा त्रिमूर्ति की चित्र के ऊपर बता रहे हैं 2-4 ದಿನಗಳಿಂದ ಬಾಬಾ ತ್ರಿಮೂರ್ತಿ ಚಿತ್ರದ ಮೇಲೇನೆ ತಿಳಿಸಿ ಹೇಳ್ತಾ ಇದ್ದಾರೆ. कि त्रिमूर्ति के चित्र में बताना चाहिए कौन सी मूर्ति भगवान है. ತ್ರಿಮೂರ್ತಿಯ ಚಿತ್ರದಲ್ಲಿ ಹೇಳಬೇಕು ಯಾವ ಮೂರ್ತಿ ಭಗವಂತ ಆಗಿದ್ದಾರೆ. बताओ. ಹೇಳಿ. है लो कहते हैं ब्रह्मा वाली आत्मा जो सतयुग में कृष्ण का पार्ट बजाती है वो भगवान नहीं. ಬಾಬಾ ಹೇಳ್ತಾ ಇದ್ದಾರೆ ಬ್ರಹ್ಮನ ಆತ್ಮ ಯಾರೋ ಸತ್ಯುಗದಲ್ಲಿ ಕೃಷ್ಣ ಆಗೋರಾಗಿದ್ದಾರೆ, ಅವರು ಭಗವಂತ ಆಗಿಲ್ಲ. ब्रह्मा सो विष्णु भी बनता है, ಬ್ರಹ್ಮ ಸೊ ವಿಷ್ಣುನೂ ಆಗ್ತಾರೆ. देवता है 16 कला संपूर्ण, 16 ಕಲೆ वो भी ಸಂಪೂರ್ಣ, भगवान नहीं. 16 ಕಲೆ ಸಂಪೂರ್ಣ ದೇವತೆ ಆಗಿದ್ದಾರೆ, ಅವರು ಸಹ ಭಗವಂತ ಆಗಿಲ್ಲ. क्योंकि कलाओं में बंधा हुआ भगवान होता ही नहीं. ಏಕೆಂದ್ರೆ ಕಲೆಗಳಲ್ಲಿ ಬಂಧಿತ ಆಗಿರೋಂಥರು ಭಗವಂತ ಆಗಿರೋದಿಲ್ಲ. सूर्य को कलाओं में बांधा जाता है क्या? ಸೂರ್ಯನ ಕಲೆಗಳಲ್ಲಿ ಬಂಧಿಸಲಾಗುತ್ತಾ? नहीं. ಇಲ್ಲ. बाकी बचा शंकर. ಇನ್ನು ಉಳಿದಿರೋದು ಶಂಕರ. तो बाप कहते हैं शंकर भी याद में बैठा हुआ है ना. ತಂದೆ ಹೇಳ್ತಾರೆ ಶಂಕರನು ಸಹ ನೆನಪಿನಲ್ಲಿ ಕುತ್ಕೊಂಡಿದ್ದಾರೆ ಅಲ್ವಾ. है याद का पुरुषार्थ करता है या नहीं करता है? ನೆನಪಿನ ಪುರುಷಾರ್ಥವನ್ನ ಮಾಡ್ತಾರೋ ಇಲ್ವೋ? पुरुषार्थी है या संपन्न भगवान है? ಪುರುಷಾರ್ಥಿ ಆಗಿದಾರ ಅಥವಾ ಸಂಪನ್ನ ಭಗವಂತ ಆಗಿದಾರ? है पुरुषार्थी है. ಪುರುಷಾರ್ಥಿ ಆಗಿದ್ದಾರೆ. और शंकर को महादेव कहा जाता है. ಶಂಕರನಿಗೆ ಮಹಾದೇವ ಅಂತ ಹೇಳಲಾಗುತ್ತೆ. देवताओं में बड़ा देवता है या भगवान है? ದೇವತೆಗಳಲ್ಲಿ ಅತಿ ದೊಡ್ಡ ದೇವತೆ ಆಗಿದಾರ ಅಥವಾ ಭಗವಂತ ಆಗಿದಾರ? देवता है. ದೇವತೆ ಆಗಿದ್ದಾರೆ. तो उसको भगवान क्यों कह दिया? ಅವರಿಗೆ ಭಗವಂತ ಅಂತ ಹೇಗೆ ಹೇಳಲಾಗುತ್ತೆ? इसलिए बाबा कहते हैं कोई मम्मा के मुरीद, कोई बाबा के मुरीद, शिव बाबा को कोई पूछता ही नहीं. ಅದಕ್ಕೆ ಬಾಬಾ ಹೇಳ್ತಾರೆ ಕೆಲವರು ಮಮ್ಮಾರವರ ಭಕ್ತರಾಗಿದ್ದಾರೆ, ಕೆಲವರು ಬಾಬಾರವರ ಭಕ್ತರಾಗಿದ್ದಾರೆ, ಶಿವಬಾಬನ ಯಾರು ಕೇಳೋದೇ ಇಲ್ಲ. तो बताओ 3 मूर्तियों का जो चित्र है उसमें भगवान बाप है या नहीं है? ಹಾಗಿದ್ರೆ ಹೇಳಿ, 3 ಮೂರ್ತಿಗಳ ಚಿತ್ರದಲ್ಲಿ ಭಗವಂತ ತಂದೆ ಇದಾರೋ ಇಲ್ವೋ? भगवान बाप का परिचय त्रिमूर्ति में नहीं देंगे. ಭಗವಂತ ತಂದೆಯ ಪರಿಚಯವನ್ನ ತ್ರಿಮೂರ್ತಿಯ ಚಿತ್ರದಲ್ಲಿ ತಿಳಿಸೋದಿಲ್ವಾ? देंगे. तो ಕೊಡ್ತೀರಾ? बताओ कौन है? ಕೊಡ್ತೀರಾ ಅಂದ್ಮೇಲೆ ಹೇಳಿ ಮತ್ತೆ ಯಾರಾಗಿದ್ದಾರೆ? हाँ? शिव बाप. अरे मूर्ति की बात हो रही है. ಸ್ಟೂಡೆಂಟ್ಸ್ ಹೇಳಿದ್ರು ಶಿವ ತಂದೆ ಅಂತ. ಬಾಬಾ ಹೇಳ್ತಿದ್ದಾರೆ ಮೂರ್ತಿಯ ಮಾತು ನಡೀತಾ ಇದೆ ಇಲ್ಲಿ. हैं? शंकर, फिर वही शंकर. ಮತ್ತೆ ಶಂಕರ ಅಂತ ಹೇಳ್ತಾ ಇದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಅದೇ ಶಂಕರ ಅಂತ ಹೇಳ್ತಿದ್ದೀರಾ. अरे शंकर देवताओं में बड़ा देवता महादेव है ಶಂಕರ ದೇವತೆಗಳಲ್ಲಿ ಅತಿ ದೊಡ್ಡ ದೇವತೆ ಮಹಾದೇವ ಆಗಿದಾರ या भगवान है? ಅಥವಾ ಭಗವಂತ ಆಗಿದಾರ? महादेव है. ಮಹಾದೇವ ಆಗಿದ್ದಾರೆ. वो याद में बैठा हुआ पुरुषार्थ करता है याद का ಅವರು ನೆನಪಿನಲ್ಲಿ ಕುತ್ಕೊಂಡು ನೆನಪಿನ ಪುರುಷಾರ್ಥವನ್ನ ಮಾಡ್ತಾರಾ या नहीं करता है? ಅಥವಾ ಮಾಡೋದಿಲ್ವಾ? तो पुरुषार्थ करने वाला है
या पुरुषार्थ कराने वाला भगवान है? ಪುರುಷಾರ್ಥ ಮಾಡೋಂಥರಾಗಿದ್ದಾರಾ ಅಥವಾ ಪುರುಷಾರ್ಥ ಮಾಡಿಸೋಂತಹ ಭಗವಂತ ಆಗಿದ್ದಾರಾ ಶಂಕರ? है वो तो पुरुषार्थ करने वाला है ना। ಅವರಂತೂ ಪುರುಷಾರ್ಥ ಮಾಡೋಂಥರಾಗಿದ್ದಾರೆ ಅಲ್ವಾ? नर माना मनुष्य है ना। ನರ ಅಂದ್ರೆ ಮನುಷ್ಯ ಆಗಿದ್ದಾರೆ ಅಲ್ವಾ? मनुष्य से देवता बनने वाला है ना। ಮನುಷ್ಯರಿಂದ ದೇವತೆ ಆಗುವಂತರಾಗಿದ್ದಾರೆ ಅಲ್ವಾ? है कि भगवान है? ಅಥವಾ ಭಗವಂತ ಆಗಿದ್ದಾರಾ? पुरुषार्थ पूरा हो जाता है। हाँ तो पुरुषार्थ पूरा हो जाता है तो शिव के मंदिर में शंकर की मूर्ति देवताओं के बीच में चारों तरफ जो मुख्य स्थान होता है वहां बैठी हुई दिखाई जाती है। ಪುರುಷಾರ್ಥ ಆದ ನಂತರ ಶಂಕರನ ಮೂರ್ತಿಯನ್ನ ಶಿವನ ಮಂದಿರದಲ್ಲಿ 4 ಕಡೆ ಏನು ದೇವತೆಯ ಮೂರ್ತಿಗಳಿರುತ್ತೆ ಅದರಲ್ಲಿ ಮುಖ್ಯ ಸ್ಥಾನದಲ್ಲಿ ಇಡಲಾಗಿರುತ್ತಾ? यह बीच में बैठा हुआ मुखिया बाप के रूप में दिखाया जाता है। ಅಥವಾ ಮಧ್ಯದಲ್ಲಿ ಮುಖ್ಯಸ್ಥ ತಂದೆಯ ರೂಪದಲ್ಲಿ ತೋರಿಸಲಾಗುತ್ತಾ? है देवताओं के बीच में बैठा है ना। ದೇವತೆಗಳ ಮಧ್ಯದಲ್ಲಿ ಕುತ್ಕೊಂಡಿದ್ದಾರೆ ಅಲ್ವಾ? तो भगवान है। ಹಾಗಿದ್ಮೇಲೆ ಭಗವಂತ ಆಗಿದ್ದಾರಾ? अरे देवताओं को देवता बनाने वाला बाप है। ದೇವತೆಗಳನ್ನ ದೇವತೆಯನ್ನಾಗಿ ಮಾಡುವಂತಹ ತಂದೆ ಆಗಿದ್ದಾರಾ? है हैं? ಆಗಿದ್ದಾರಾ? तो अब त्रिमूर्ति में बताओ ना। ಹಾಗಿದ್ರೆ ಈಗ ತ್ರಿಮೂರ್ತಿಯಲ್ಲಿ ಹೇಳಿ.